ನಾವು ಮಾತಾಡೋ ವಿಷಯ ಕೇಳಿದರೆ ಕೆಲವರಿಗೆ ಶಾಕ್, ಕೆಲವರಿಗೆ ನಗು, ಇನ್ನು ಕೆಲವು ಗಂಡಸರಿಗೆ ಅಯ್ಯೋ ದೇವ್ರೇ ಅನ್ಸೋ ವಿಷಯ. ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದ ಒಂದು ವಿಚಿತ್ರ ಕೇಸ್ ಈಗ ಸಖತ್ ವೈರಲ್ ಆಗಿದೆ. ವಿಚ್ಛೇದನದ ನಂತರ ಮಹಿಳೆಯೊಬ್ಬರು ತಿಂಗಳಿಗೆ ಎಷ್ಟು ಜೀವನಾಂಶ ಕೇಳಿದ್ದಾಳೆ ಗೊತ್ತಾ? 1,000 ಅಲ್ಲ, 2,000 ಅಲ್ಲ, ಬರೋಬ್ಬರಿ 6 ಲಕ್ಷಕ್ಕಿಂತ ಹೆಚ್ಚು. ಅದನ್ನು ಕೇಳಿದ ಜಡ್ಜ್ ಅವ್ರಿಗೆ ಕೂಡ ಒಂದು ಕ್ಷಣ ನಾನು ಸರಿಯಾಗಿ ಕೇಳಿದ್ದೀನಾ ಅಂತ ಅನಿಸಿತಂತೆ. ಹಾಗಾದರೆ ಏನಿದು ಕೇಸ್? 6 ಲಕ್ಷದಲ್ಲಿ ಏನೇನು ಬರುತ್ತೆ? EMIನ, BMW ಇಲ್ಲ ಬ್ರ್ಯಾಂಡೆಡ್ ಚಪ್ಪಲಿಗಾಗಿನ? ಮತ್ತು ಜಡ್ಜ್ ಕೊಟ್ಟ ಖಡಕ್ ಉತ್ತರ ಏನು ಗೊತ್ತಾ? ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ. ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ವಿಚ್ಛೇದನದ ನಂತರ ಮಹಿಳೆಯೊಬ್ಬಳು ಕೋರ್ಟ್ಗೆ ಹೋಗಿ ನನಗೆ ತಿಂಗಳಿಗೆ 6,16,300 ರೂಪಾಯಿ ಜೀವನಾಂಶ ಬೇಕು ಅಂತ ಕೇಳಿದ್ದಾಳೆ. ನಾವು ಇಲ್ಲಿ ಸ್ವಿಗ್ಗಿ ಆರ್ಡರ್ ಮಾಡುವ ಮುಂಚೆ ಆಫರ್ ಚೆಕ್ ಮಾಡ್ತೀವಿ, ಆದರೆ ಇಲ್ಲಿ ನೇರವಾಗಿ 6 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ. ಕೋರ್ಟ್ ಕೂಡ ಸ್ವಲ್ಪ ಶಾಕ್ ಆಯಿತು. ಜಡ್ಜ್ ಕೇಳಿದ ಪ್ರಶ್ನೆ ಏನಂದರೆ, ಒಬ್ಬಂಟಿಯಾಗಿರುವ ಮಹಿಳೆಗೆ ತಿಂಗಳಿಗೆ ಇಷ್ಟು ಹಣ ಯಾಕೆ ಬೇಕು ಅಂತ ಜಡ್ಜ್ ಕೇಳಿದ್ದಾರೆ. ಆ ಕ್ಷಣ ಕೋರ್ಟ್ನಲ್ಲಿ ಇದ್ದರೂ ಕೂಡ ಕ್ಯಾಲ್ಕುಲೇಟ್ ತೆಗೆದಿರ್ಬೋದು. ಮಹಿಳೆಯ ಪರ ವಕೀಲರು ಹೇಳಿದ್ದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಮೊದಲಿಂದಲೂ ಲಕ್ಸುರಿ ಜೀವನ ನಡೆಸಿದ್ದಾರೆ. ಬ್ರ್ಯಾಂಡೆಡ್ ಡ್ರೆಸ್, VIP ರೆಸ್ಟೋರೆಂಟ್, ಹೈ ಕ್ಲಾಸ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಅಂತ ಇಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಕೇಳಿದ ಜಡ್ಜ್ ಮುಖದಲ್ಲಿ ಲಿಟ್ರಲಿ ಎನಫ್ ಇಸ್ ಎನಫ್ ಅನ್ನೋ ಎಕ್ಸ್ಪ್ರೆಷನ್ ಬಂದಿದೆ. ಆಮೇಲೆ ಜಡ್ಜ್ ಹೇಳಿದ ಡೈಲಾಗ್ ಈಗ ಫುಲ್ ವೈರಲ್. ಇಷ್ಟು ಶೋಕಿ ಮಾಡಬೇಕಂದ್ರೆ ನೀವೇ ಕೆಲಸ ಮಾಡಿ ಸಂಪಾದಿಸಿ ಅಂತ ಹೇಳಿದ್ದಾರೆ. ಅಂದರೆ ಗುಸ್ಸಿ ಬೇಕು, ಝಾರಾ ಬೇಕು, 5 ಸ್ಟಾರ್ ಡಿನ್ನರ್ ಬೇಕು, ಆದರೆ ಬಿಲ್ ಮಾತ್ರ ಎಕ್ಸೈಜ್ಮೆಂಟ್ ಕೊಡಬೇಕಾ? ಜಡ್ಜ್ ಇನ್ನೂ ಹೇಳಿದ್ದಂದ್ರೆ ಜೀವನಾಂಶ ಅಂದರೆ ಗೌರವಯುತ ಜೀವನಕ್ಕಾಗಿ, ಲಕ್ಸುರಿ ಪ್ಯಾಕೇಜ್ಗಾಗಿ ಅಲ್ಲ ಅಂತ ಹೇಳಿದ್ದಾರೆ. ಈ ಘಟನೆ ಬಳಿಕ ಸೋಷಿಯಲ್ ಮೀಡಿಯಾ ಫುಲ್ ಆಕ್ಟಿವ್. ಕೆಲವರು ಜಡ್ಜ್ ಸೂಪರ್ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಮದುವೆ ನಂತರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಅದನ್ನು ಇಗ್ನೋರ್ ಮಾಡಬಾರ್ದು ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಒಂದು ವಿಷಯ ಮಾತ್ರ ಕ್ಲಿಯರ್, ಇವತ್ತಿನ ಕೋರ್ಟ್ಗಳು ಎಮೋಷನಲ್ ಡೈಲಾಗ್ ನೋಡಿ ಅಲ್ಲ, ಲಾಜಿಕ್ ನೋಡಿ ಡಿಸಿಷನ್ ಕೊಡ್ತಿವೆ. ನನ್ನ ಪ್ರಕಾರ ಜೀವನಾಂಶ ಅಂದರೆ ಸಹಾಯ ಬೇಕಿರುವವರಿಗೆ ಸಪೋರ್ಟ್ ಆಗಿರಬೇಕು, ಆದರೆ ಅದನ್ನು ಮಂತ್ಲಿ ಲಕ್ಸುರಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಟೂ ಮಚ್ ಅಲ್ವಾ? ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸ್ಟ್ರಾಂಗ್ ಆಗಿ ಇದ್ದಾರೆ. ಹಾಗಾಗಿ ಸೆಲ್ಫ್ ಡಿಪೆಂಡೆಂಟ್ ಆಗೋದು ತುಂಬ ಇಂಪಾರ್ಟೆಂಟ್. ಅದೇ ಸಮಯದಲ್ಲಿ ವಿಚ್ಛೇದನ ಸಮಯದಲ್ಲಿ ಗಂಡಸರು ಕೂಡ ಮೆಂಟಲ್ ಸ್ಟ್ರೆಸ್, ಫಿನಾನ್ಷಿಯಲ್ ಟೆನ್ಷನ್ ಅನುಭವಿಸ್ತಿರ್ತಾರೆ. ಆದ್ದರಿಂದ ನ್ಯಾಯ ಎರಡು ಕಡೆ ಇರಬೇಕು. ಒಟ್ಟಿನಲ್ಲಿ ಈ ಕೇಸ್ ಸೊಸೈಟಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ಬ್ರೇಕಪ್ ಆಗಬಹುದು, ಡಿವೋರ್ಸ್ ಆಗಬಹುದು, ಆದರೆ ರಿವೆಂಜ್ ಪ್ಯಾಕೇಜ್ ಆಗಬಾರ್ದು. ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಜಡ್ಜ್ ಹೇಳಿದ್ದು ಕರೆಕ್ಟಾ ಅಥವಾ ಮಹಿಳೆಯ ಡಿಮ್ಯಾಂಡಲ್ಲಿ ತಪ್ಪಿಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.